ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಗುರು ಅಲ್ಟ್ರಾ ವೈಲೆಟ್ X47 ನೋಡಿಸ್ತಾ ಇದ್ದೀನಿ. ಸೊ ಇದೀಗ ಗ್ಲೈಡ್ ಮೋಡಲ್ಲಿದೆ. ಸೊ ಬಟನ್ ಹತ್ತಿದ್ರೆ ಕಾಂಬ್ಯಾಟ್ ಮಾಡೋಗೋಯ್ತು. ಗುರು ಕೊಟ್ರೆ ಕಿತ್ಕೊಂಡು ಹೋಗುತ್ತೆ ಗುರು ಗಾಡಿ. ನನಗೆ ಗೇರ್ ಗಾಡಿ ಓಡಿಸ್ಬಿಟ್ಟು ಕ್ಲಚ್ ಹಿಡಿಯೋಕ್ಕೆ ಹೋಗ್ತೈತೆ. ಇದ್ರಲ್ಲಿ ಕ್ಲಚ್ಚೇ ಇಲ್ಲ ನೋಡಿ, ಕ್ಲಚ್ ಇಲ್ಲ, ಏನಿಲ್ಲ, ಗೇರ್ ಇಲ್ಲ, ಬರೀ ಎಕ್ಸ್ಲೇಟ್ರ್ ಕೂಡ ಹೋಗ್ತಾ ಇರೋ ಅಷ್ಟೇ. ಚೆಕ್ ಕಾಡಕ್ಕೆ ಸರಿಯಾಗೈತೆ ಬಿಡು. ಅವ್ರ ಮುಂದೆ ಶೋರೂಮ್ ಅವ್ರು ಹೋಗ್ತಾ ಇರೋದು. ಇದು ಸ್ಟಾರ್ಟಿಂಗ್ ಬಂದು ನಿಮಗೆ 200 ಕಿಲೋಮೀಟರ್ ರೇಂಜ್ ಬರುತ್ತಂತೆ ಸ್ಟಾರ್ಟಿಂಗ್ ಪ್ಯಾಕು. ಅದೆಲ್ಲ ಶೋರೂಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಕೊಂಡು. ಫಸ್ಟ್ ಸುಮ್ಮನೆ ಟೆಸ್ಟ್ ರೈಡ್ ಮಾಡೋಣ ಅಂತ ಬಂದಿದ್ದೀವಿ. ಸೌಂಡ್ಲೆಸ್ ಇಸ್ಯಾ ಗಾಡಿ ಅಂತೂ. ಬ್ಯಾಲಿಸ್ಟಿಕ್ಕಲ್ಲಿ ಯಾವ್ದು ಹಿಂಗೆ ಹೋಗ್ತೈತೆ, ಹೊಡೆದ ತಕ್ಷಣ 80-90. ಎಲೆಕ್ಟ್ರಿಕ್ ಗಾಡಿಗಳು ಓಡಿಸೋದಕ್ಕೂ ಬಾಲ್ಸಿರಬೇಕು ಗೈಸ್, ಸೀರಿಯಸ್ಲಿ. ಇನ್ಸ್ಟಂಟ್ ಟಾರ್ಕು ಕಿತ್ಕೊಂಡು ಬರುತ್ತೆ ನಿಮಗೆ. ನೋಡಿ ಹೋಗೋಣ. ಬ್ರೇಕಿಂಗು ಅಷ್ಟೇ ಸಕ್ಕದಾಗೈತೆ ಗುರು. ಯಾವ್ದು ಗುರು ಇದು, ಮೆಂಟಲ್ ಗಾಡಿ ಗುರು. ಬಿಟ್ಟಾರ್ಸು ಅಷ್ಟೇ. ಇದರಲ್ಲಿ ತೋರಿಸುತ್ತೆ ಬ್ಯಾಟ್ರಿ ಎಷ್ಟು ಕಿಲೋವ್ಯಾಟ್ ಅವರ್ ಇದೆ ಅಂತ, ಮತ್ತು ಓಡೋಮೀಟರು. ರೀಜನ್ ಬಂದು ನಾವು ಹಿಂಗೆ ರೈಸ್ ಮಾಡ್ತಿದ್ದಂಗೆ ರೀಜನ್ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಎಕ್ಸ್ಲೇಟ್ರ್ ಬಿಟ್ಟರೆ ಬ್ಯಾಟ್ರಿ ಅದೇ ಚಾರ್ಜ್ ಆಗುತ್ತೆ. ಈ ಥರ ನಾವು ಕೈ ಎತ್ಬಿಟ್ರೆ ಅದೇ ಬ್ರೇಕಿಂಗ್ ಆಗುತ್ತೆ. ಅದು ರೀಜನ್ ಅಂತಾರೆ ಇದರಲ್ಲಿ ಆಪ್ಷನ್ಸು. 53% ಇದೆ, ರೇಂಜ್ 112 ತೋರಿಸ್ತಾ ಇದೆ. ಬನ್ನಿ ಚೆಚ್ಚಾಡೋಣ. ಕಾರ್ನರು, ಸಮಾಧಾನ ಸಮಾಧಾನ. ಇನ್ಸೇನ್ ಆಕ್ಸಲರೇಷನ್ ಐತೆ, ಇನ್ಸೇನ್ ಆಕ್ಸಲರೇಷನ್. ಕೊಡೋಣ ಟೋಟಲು. ಅಯ್ಯೋ ನೆಕ್ಸ್ಟ್ ಲೆವೆಲ್ ಐತೆ ಗುರು ಗಾಡಿ ಅಂತೂ. ಬಟ್ ಏನು ಅಂತಂದರೆ ಇದರಲ್ಲಿ ಸಿಟಿಯಲ್ಲಿ ಓಡ್ಸೋಕ್ಕಾಗಲಿ ಇದರೊಳಗಾಗಲಿ ಸಖತ್ ಮಜಾ ಸಿಗುತ್ತೆ. ಎಲ್ಲಿ ಯಾವಾಗ ಬೇಗ ಚಾರ್ಜ್ ಖಾಲಿ ಆಗಿಬಿಡುತ್ತೆ ಅನ್ನೋದು ಅದೊಂದು ಭಯ ಇರುತ್ತೆ ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ. ಅದು ಬಿಟ್ಟರೆ ಪವರ್ ಅಂತೂ ಮಾತಾಡೋಂಗಿಲ್ಲ.
390ಗೆ ಕಾಂಪಿಟೇಷನ್ ಕೊಡುತ್ತೆ ಅನ್ಕೋತೀನಿ ಗುರು. ಸೈಡ್ ಸ್ಟ್ಯಾಂಡ್ ಡಿಪ್ಲಾಯ್ಡ್. ಕ್ರೇಜಿ ಆಗೈತೆ ಮಾಮ್, ಬಾಯಿಗೆ ಬರ್ಸುತ್ತೆ. ಗಗನ್ ಹೋಗ್ತಿದ್ದಾನೆ ಟೆಸ್ಟ್ ರೈಡ್ಗೆ. ಹಾಂ, ಬ್ರೇಕ್ನ ಹೋಲ್ಡ್ ಮಾಡಿ ಇಟ್ಕೋ, ಬ್ರೇಕ್ ಹೋಲ್ಡ್ ಮಾಡಿ ಇಟ್ಕೋ. ಆನಲ್ಲಿಲ್ಲ, ಇಲ್ಲ ಬ್ರೇಕ್ ಹೋಲ್ಡ್ ಮಾಡಿ ಇಟ್ಕೋ. ಹಾಂ, ಇವಾಗ ಆನ್ ಆಯಿತು. ನಿಧಾನಕ್ಕೆ ಎಕ್ಸಲೇಟ್ರ್ ಕೊಡು. S1000 RR ಸೈಕ್. ನೀವೇನಾದರೂ ಸಿಟಿ ಯೂಸ್ಗೆ ಒಂದು ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ನೋಡ್ತಿದ್ದೀರ ಅಂದರೆ ಅಲ್ಟ್ರಾವೈಲೆಟ್ X47 ಈ ಗಾಡಿ ನೋಡಿ. ನಾರ್ಮಲ್ ಬೈಕ್ ಥರನೇ ಚೈನ್ ಡ್ರೈವ್ ಸಿಸ್ಟಮ್ ಬರುತ್ತೆ. ಆಲ್ LED ಲೈಟ್ಸ್ ಕೊಟ್ಟಿದ್ದಾನೆ ಇದರಲ್ಲಿ. ಸೀಟಿಂಗ್ ಕಂಫರ್ಟ್ ಕೂಡ ಸಖತ್ತಾಗಿದೆ. ಇದು ಚಾರ್ಜಿಂಗ್ ಪೋರ್ಟು. ನಿಮ್ಮ ಹತ್ರ ಒಂದು 3 ಲಕ್ಷ ಇದೆ ಅಂತಂದರೆ ಒಳ್ಳೆ ಗಾಡಿ ಹೇಳ್ತೀನಿ ನೋಡಿ. ಇದು ನಾನು ಈಗಷ್ಟೇ ಟೆಸ್ಟ್ ರೈಡ್ ಮಾಡಿ ಬಂದನಲ್ಲ, ಲುಕ್ಸ್ ಕೂಡ ಅಷ್ಟೇ ನಿಮ್ಗೆ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಥರ ಅನಿಸೋದೇ ಇಲ್ಲ. ಕಂಫರ್ಟ್ ಹೆಂಗಿದೆ ಅಂದರೆ ಓಡ್ಸೋಕ್ಕೆ ಸಕ್ಕತ್ತಾಗಿದೆ ಗೈಸ್, ಕಂಫರ್ಟ್ ಅಂತೂ. ಟೈರ್ ಸೆಕ್ಷನ್ ನೋಡಿ, ಅಲ್ಲಿ ಲುಕ್ಕೇನೆ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ. ಸಸ್ಪೆನ್ಷನ್ ಕೂಡ ಅಷ್ಟೇ. ಸಿಟಿಯಲ್ಲಿ ಪಾಟ್ ವಾಲ್ಸ್ ಆಗಲಿ ಹಂಪ್ಸ್ ಆಗಲಿ ಯಾವುದು ಏನೂ ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ, ಮತ್ತು 0 to 60 ಏನು ಕೇಳ್ತೀರಾ, 2.7 to 2.8 ಸೆಕೆಂಡ್ಸಲ್ಲಿ ಹೋಗುತ್ತೆ. 0 to 100 8.1 ಸೆಕೆಂಡ್ಸು. ಒಳ್ಳೆ ಸೂಪರ್ ಬೈಕ್ ಥರ ಗುರು ಇದು. ಟಕ್ ಅಂತ ಹೇಳ್ಕೊಂಡೋಗ್ಬಿಟ್ಟಿದೆ. ಇರೋ ಟಾರ್ಕ್ ಎಲ್ಲ ಹಂಗೆ ಸಕ್ಕದಾಗಿ ಬರುತ್ತೆ ಇದರಲ್ಲಿ. ಬ್ಯಾಟ್ರಿ ಪ್ಯಾಕು 7.1 ಕಿಲೋವ್ಯಾಟು 10 kWh ಇದೆ. ಇದರಲ್ಲಿ 2 ಮಾಡಲ್ ಇದೆ ಗೈಸ್, X47 ಕ್ರಾಸ್ ಓವರ್ ಒಂದು, X47 ಡೆಸರ್ಟ್ ವಿಂಗ್ ಒಂದು. ಆ ಡೆಸರ್ಟ್ ವಿಂಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ಬೋದು, ಅಷ್ಟು ಫೀಚರ್ಸ್ ಇದೆ ಅದರಲ್ಲಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾಸು, ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಫುಲ್ ಟೆಕ್ ಲೋಡೆಡ್. ಅದು ಒಂಥರ ಸಖತ್ತಾಗಿದೆ. ಅದನ್ನು ಬೇಕಾದ್ರೆ ಹೇಳಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಇದು ಬಂದು X47ನಲ್ಲಿ 2 ವೇರಿಯಂಟು. ಒಂದು 2,74,000 ಅಂದರೆ 2,83,000 ಬರುತ್ತೆ. ಮತ್ತು ಇನ್ನೊಂದು X47 ರೀಕಾನ್ ಅಂತಂದ್ಬಿಟ್ಟು ಅದು ಒಂದು 3,83,000 ಬರುತ್ತೆ. ಎರಡು ಏನಂದರೆ ಬ್ಯಾಟ್ರಿ ಪ್ಯಾಕ್ ಚೇಂಜಸ್ ಅಷ್ಟೇ. ಸೊ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ. ಇದೇ ಥರ ವೀಡಿಯೋಸ್ ಮುಂದೆ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.